ವಿ ಮೋಹನ್ ಅವರು ಸುಮಾರು 17 ವರ್ಷಗಳ ಹಿಂದೆ ಸಿಂಡಿಕೇಟ್ ಮೆಂಬರ್ ಆಗಿರೋ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಿಂಡಿಕೇಟಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನನ್ನ ಹತ್ರ ಬಂದು ರಾಜ್ಯಸಭಾ ಸದಸ್ಯರ ಸ್ಥಳೀಯ ಅಭಿವೃದ್ಧಿ ಅನುದಾನದಿಂದ ಹಣ ಕೊಡಬೇಕು ಅಂತೇಳಿ ನಮಗೆ ಮ್ಯಾಕ್ಸಿಮಮ್ ಇದ್ದಿದ್ದು 50 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿ ಆಮೇಲೆ MLC ಆದಮೇಲೂ ಸಹ ಅದಕ್ಕೆ ಕೆಲವು ಅನುದಾನವನ್ನು ಕೊಟ್ಟು ಇದರಲ್ಲಿ ಆಗಿನ BJP ಅಧ್ಯಕ್ಷರಾದ ನಳಿನ್ ಕಟೀಲ್ರವರು ಮತ್ತು ಹರೀಶ್ ಕುಮಾರ್ರವರು ಸಹ 10 ಲಕ್ಷ ಕೊಟ್ಟು ಒಂದು ಭಾಗವನ್ನು ಈಗಾಗಲೇ ಸಂಪೂರ್ಣ ಮಾಡಿದ್ದೀವಿ. ಮತ್ತೊಂದು ಅದನ್ನು ಸಂಪೂರ್ಣವಾಗಿ ಕಟ್ಟಲಿಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 100 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ಒಂದು ಹಳೆ ಏನು ಈಗ ಪೂರ್ಣ ಆಗಿದೆ ನಾರಾಯಣ ಗುರುಗಳ ಅಧ್ಯಯನ ಪೀಠ, ಒಂದು ಭಾಗವನ್ನು ಉದ್ಘಾಟನೆ ಮಾಡಿ ಮತ್ತೊಂದು ಭಾಗಕ್ಕೆ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 1ನೇ ತಾರೀಕು ಡಿಸೆಂಬರ್ನಂದು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ 3 ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಶಿವಗರಿಗೆ ಭೇಟಿ ಮಾಡಿ ಗಾಂಧಿ ನಾರಾಯಣ ಗುರುಗಳ ಪರಿನಿರ್ವಾಣ ಅವರು ಸಮಾಧಿ ಹೊಂದಿದಂಥ ಸಂದರ್ಭದಲ್ಲಿ 100 ವರ್ಷ, ಇನ್ನು 2 ವರ್ಷಗಳಲ್ಲಿ 100 ವರ್ಷ ಆಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದದ 100 ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಾರಾಯಣ ಗುರುಗಳು ಸರ್ವ ಮತ ಸಮ್ಮೇಳನವನ್ನು ಸಹ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಹ 100 ವರ್ಷ ಪೂರ್ಣಗೊಳ್ತಾ ಇದೆ. 3 ಕಾರ್ಯಕ್ರಮಗಳನ್ನು ಈ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ನಾವು ಹಮ್ಮಿಕೊಂಡಿದ್ದೇವೆ. ಈ ಶತಮಾನದ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲಾರದು. ಐನ್ಸ್ಟೀನ್ ರವರು ಇದೇ ಪ್ರಪಂಚಕ್ಕೆ ಬಾಂಬನ್ನು ಕೊಟ್ಟರು. ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾದರು. ನಾವೆಲ್ಲರೂ ಸಹ ಸಮಾನರು, ಸರ್ವಧರ್ಮ ಸಮಭಾವ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಅಹಿಂಸಾತ್ಮಕವಾದ ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನು ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರು ಹಂಚಿಕೊಂಡು ಮಾಡಿರ್ತಕ್ಕಂಥ ಈ 3 ಮಹಾನ್ ವ್ಯಕ್ತಿಗಳು ಈ ಒಂದು ಶತಮಾನದ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲಾರದು. ಐನ್ಸ್ಟೀನ್ ರವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದರು, ಮುಂದಿನ ಪೀಳಿಗೆ ಈ ಒಂದು ಭೂಮಂಡಲದಲ್ಲಿ ಕೇವಲ ಎಲುಬು ಮತ್ತು ರಕ್ತ ಇದ್ದಂಥ ಒಬ್ಬ ಸಣ್ಣ ವ್ಯಕ್ತಿ ಈ ಭೂಮಂಡಲದಲ್ಲಿ ಓಡಾಡ್ತಾ ಇದ್ದದ್ದು ಅಂತ ಹೇಳಿದ್ರೆ ನಿಜಕ್ಕೂ ಸಹ ಈ ಒಂದು ಕಾಲಘಟ್ಟದಲ್ಲಿ ಮುಂದೆ ಯುವಕರು ಅದನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಕೆಲಸ ಮಾಡಿದಂಥ ಐನ್ಸ್ಟೀನ್ ಅವರು ಹೇಳಿದ ನಂತರ 1924ನೇ ಇಸ್ವಿನಲ್ಲಿ ನಾರಾಯಣ ಗುರುಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ನಾರಾಯಣ ಗುರುಗಳ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಯಾವ ರೀತಿ ಹಮ್ಮಿಕೊಂಡಿದ್ರು ಅಂತ ಹೇಳಿ ನೋಡಿ ಅದನ್ನು ಬಹಳಷ್ಟು ಪ್ರಶಂಸೆ ಮಾಡಿ ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಮಹಾತ್ಮ ಗಾಂಧಿಯವರು ಹೊರಡಿಸ್ತಾ ಇದ್ರು. ತದನಂತರ ಅದರ ಮತ್ತೊಂದು ಪತ್ರಿಕೆಯನ್ನು ಹರಿಜನ ಪತ್ರಿಕೆ ಅಂತ ಹೇಳಿ ಬರಲಿಕ್ಕೆ ನಾರಾಯಣ ಗುರುಗಳ ಪ್ರೇರಣೆಯಿಂದ ಮಹಾತ್ಮ ಗಾಂಧಿಯವರು ಪ್ರೇರಣೆಗೊಂಡು ಇಡೀ ದೇಶದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ನಿರ್ದೇಶನಗಳು ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ, ನಾನು ಇಡೀ ರಾಷ್ಟ್ರದಲ್ಲಿ ಸುತ್ತಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಗುರುಮಠದಲ್ಲಿ ಮಹಾತ್ಮ ಗಾಂಧಿಯವರ ವಿಗ್ರಹವನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಕಗ್ಗನಾಡಿ ಗರುಡಿಯಲ್ಲಿ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ 2 ವಿಗ್ರಹಕ್ಕೂ ಸಹ ಪೂಜೆ ನಡೀತಕ್ಕಂಥದ್ದು ನೋಡಿದಾಗ ಅವರ 2 ಸಿದ್ಧಾಂತಗಳು ಯಾವ ರೀತಿ ಅಂತ ಹೇಳಿ, ಯಾಕಂದರೆ ಅದರಲ್ಲೂ ಸಹ ಕರಾವಳಿ ಪ್ರದೇಶದಲ್ಲಿ ಸೌಹಾರ್ದ ಮತ್ತು ಸಹಬಾಳ್ವೆ ಮತ್ತು ಶಾಂತಿ ಮತ್ತು ಹಿಂಸೆಯ ವಿಚಾರದಲ್ಲಿ ಎಲ್ಲರೂ ಸಹ ಗಮನ ಕೊಡಬೇಕಾದಂಥ ವಿಚಾರ ಸಂದರ್ಭದಲ್ಲಿ ಗುರು ಹಿರಿಯರಿಗೂ ಸಹ ಚಿಂತನೆ ಮಾಡಿ ಯೋಚನೆ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮ ಶಿವಗಿರಿ ಮಠದ ಗುರುಗಳಾದ ಜ್ಞಾನ ತೀರ್ಥರವರು ಸಹ ಮುಂದೆ ಬಂದು ಮತ್ತು ದೊಡ್ಡ ಗುರುಗಳು ಸಚ್ಚಿದಾನಂದ ಸ್ವಾಮೀಜಿಗಳು ಕೂಡ ನಾನು ಹೋದ ವರ್ಷ ಶಿವಗಿರಿನಲ್ಲಿ ಹೋದಾಗ ಅವರು ಸಹ ಹೇಳಿದರು, ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿನಲ್ಲಿ ನಾವು ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಏನಾದರೂ ಒಂದು ಬುನಾದಿಯನ್ನು ಹಾಕಬೇಕು ಅಂತ ಹೇಳಿ ಹೇಳಿದಾಗ ಅದೇ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸಹ ನಾವು ಆಹ್ವಾನ ಮಾಡಿದಾಗ ಒಪ್ಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಭಾಗದಲ್ಲಿ ಯಾವ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರು ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಯ ವಿಚಾರದಲ್ಲಿ ಮತ್ತು ಸರ್ವಧರ್ಮ ಸಮಭಾವ ಅಂತ ಹೇಳಿ ಮತ್ತು ನಾರಾಯಣ ಗುರುಗಳ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡಿ ಅದು ಶಾಂತಿ ರೀತಿಯಿಂದ ಮಾಡಿ ಯಾವುದೇ ರೀತಿಯ ಅಹಿಂಸೆಗೆ ಅವಕಾಶ ಕೊಡದೆ ಈ ಒಂದು ರೀತಿಯ ಸುಧಾರಣೆ, ಸಮಾಜ ಸುಧಾರಣೆ ಮಾಡಿರ್ತಕ್ಕಂಥ ನಿರ್ದೇಶನಗಳಿದ್ದರೆ ಅದು ಕೇರಳದಲ್ಲೂ ಇದೆ, ಕರ್ನಾಟಕ ರಾಜ್ಯದಲ್ಲೂ ಸಹ ಇದೆ. ಆದ್ದರಿಂದ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸಹ ಕಾರ್ಯಕ್ರಮಗಳಿರುತ್ತೆ. ಆದ್ದರಿಂದ ಪೂರ್ವ ಸಿದ್ಧತೆಗೋಸ್ಕರ ನಾನು ಇವತ್ತು ಮಂಗಳೂರಿಗೆ ಬಂದಿದ್ದೀನಿ.
ಹಲವಾರು ವಿಚಾರಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಮಂಗಳೂರು ಯೂನಿವರ್ಸಿಟಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಧ್ಯಯನ ಪೀಠಕ್ಕೆ ಕಾರ್ಯಕ್ರಮ ಒಪ್ಪಿಕೊಂಡು ಅವರು ಸಹ ಎಲ್ಲ ಸಹಕಾರವನ್ನು ಸಹ ಕೊಡ್ತಾ ಇದ್ದಾರೆ. ತಮ್ಮದು ಸಹ ಸಹಕಾರವನ್ನು ಕೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತಾವೆಲ್ಲರೂ ಸಹ ಸಹಕಾರ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದಾರೆ. ಸಿದ್ದರಾಮಯ್ಯನವರು ಬರ್ತಾರೆ, ಮುಖ್ಯಮಂತ್ರಿಗಳಾಗಿ ಬರ್ತಾರೆ. ಅದರಿಂದ ಕಾರ್ಯಕ್ರಮದಲ್ಲಿ ಏನು ಏರ್ಪೇರಿಲ್ಲ. 3ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹಾಗೆ ಇರ್ತಾರೆ, ಅವರು ಬರ್ತಾರೆ. ಕಾರ್ಯಕ್ರಮದ ಸ್ವರೂಪ ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳು ಈ ಒಂದು ಅಧ್ಯಯನ ಪೀಠದ ಉದ್ಘಾಟನೆ ಮತ್ತು ಹೊಸ ಅಧ್ಯಯನ ಪೀಠ ಮುಂದುವರಿದ ಭಾಗಕ್ಕೂ ಸಹ ಶಂಕುಸ್ಥಾಪನೆ ಆಗ್ತಕ್ಕಂಥದ್ದು. ಇದು ಪಕ್ಷಾತೀತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಎಲ್ಲ ರಾಜಕೀಯ ಪಕ್ಷದ ನಾಯಕರನ್ನು ಸಹ ನಾವು ಕರೆದಿದ್ದೇವೆ. ಮತ್ತು ಈಗಾಗಲೇ ನಾನು ಹೇಳಿದಾಗೆ ನಳಿನ್ ಕಟೀಲ್ ಸಹ ಅವರು MP ಆಗಿದ್ದಾಗ ಅವರು 10 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಹರೀಶ್ ಕುಮಾರ್ ಅವರು ಕೊಟ್ಟಿರ್ತಾರೆ. ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಎಲ್ಲರೂ ಸಹ ಭಾಗವಹಿಸ್ತಾರೆ. ಬೆಳಿಗ್ಗೆ ಉದ್ಘಾಟನೆ ಆದರೆ ಮಧ್ಯಾಹ್ನ ಊಟದ ನಂತರ ಸಂವಾದಗಳು ನಡೆಯುತ್ತೆ. ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದ ಏನಾಗಿತ್ತು ಆ ವಿಚಾರದಲ್ಲಿ ಸಂಕೀಕರಣ ನಮ್ಮ ಗಣೇಶ್ ದೇವಿಯವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ. ತದನಂತರ ತಂಗಳ್ರವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಸಚ್ಚಿದಾನಂದ ಸ್ವಾಮೀಜಿಗಳು ಅವರು ಸಹ ಭಾಗವಹಿಸ್ತಾರೆ. ಅಂದರೆ 1ರಿಂದ 2, 2ರಿಂದ 3, 3ರಿಂದ 4 3 ಕಾರ್ಯಕ್ರಮಗಳನ್ನು ಸಹ ನಾವು ಒಪ್ಪಿಕೊಂಡಿದ್ದೀವಿ. ಅಂದರೆ ಸರ್ವಮತ ಸಮ್ಮೇಳನದಲ್ಲಿ ಎಲ್ಲರೂ ಸಹ ಭಾಗವಹಿಸ್ತಾರೆ. ಅದರಲ್ಲಿ ಬಿಷಪ್ ಅವರಿದ್ದಾರೆ, ತಂಗಲ್ ಅವರಿದ್ದಾರೆ, ರಾಮಕೃಷ್ಣ ಆಶ್ರಮದ ಮಠದ ಸ್ವಾಮೀಜಿಗಳಿದ್ದಾರೆ, ಮತ್ತು ಒಂದು ನಿರಂಜನ ಆರಾಧನಾ ಸ್ವಾಮಿಗಳು ಅವರು ಸಹ ಇದ್ದಾರೆ. ಎಷ್ಟು ಜನ ಸೇರ್ತಾರೆ? ಜನ ನಾರಾಯಣ ಗುರುಗಳ ಅನುಯಾಯಿಗಳು ಮತ್ತು ಸರ್ವ ಮತ ಸಮ್ಮೇಳನಕ್ಕೆ ಹಿತಚಿಂತಕರು ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಒಂದು ಸುಮಾರು 10-15 ಸಾವಿರ ಜನ ಸೇರ್ತಕ್ಕಂಥ ವಿಚಾರ. 15 ಸಾವಿರ ಜನ ಸೇರಲಿಕ್ಕೆ ಅಲ್ಲಿ ಜಾಗ ಇಲ್ಲ. 3 ಎಕರೆ ಐಡೆಂಟಿಫೈ ಮಾಡಿ ಅದರಲ್ಲಿ ಈಗಾಗಲೇ ಕೊಣಾಜೆ ಮೈದಾನ ಕೊಣಾಜೆ ಮೈದಾನ ಅದರಲ್ಲಿ 15 ಸಾವಿರ ಜನ ಸೇರಲಿಕ್ಕೆ 10ರಿಂದ 15 ಸಾವಿರ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೇವೆ. ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಲ್ಲ, ವ್ಯವಸ್ಥೆ ಸಂಪೂರ್ಣವಾಗಿ ವ್ಯವಸ್ಥೆ, ಅದಕ್ಕೆ ಟೆಂಟು, ಚೇರು, ಕುರ್ಚಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಶಾಂತಿ ಸೌಹಾರ್ದತೆ ಇರಬೇಕು ಅಂತ ಹೇಳಿ ಸರ್ವ ಮತ ಸಮ್ಮೇಳನ ಮಾಡ್ತಕ್ಕಂಥದ್ದು. ಎಲ್ಲರೂ ಸಹ ಶಾಂತಿ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋ ವಿಚಾರದಲ್ಲಿ ಒಳ್ಳೆ ಸಂದೇಶ ಹೋಗಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಆದ ನಂತರ ಅಲ್ಲಿ ಯಾವ ಸಂದೇಶ ಬರುತ್ತೆ ನೋಡಿ ಆ ಮುಂದೆ ನಾವು ಹೆಜ್ಜೆಗಳು ನೀಡ್ತೇವೆ. ಇದರಲ್ಲಿ ಶಿವಗಿರಿ ಮಠದ ದೊಡ್ಡ ಸ್ವಾಮೀಜಿಗಳು, ಸಚ್ಚಿದಾನಂದ ಸ್ವಾಮಿಗಳು, ಅದರ ಜೊತೆಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆದ KC ವೇಣುಗೋಪಾಲ್ರವರು ಸಹ ಭಾಗವಹಿಸ್ತಾರೆ ಮತ್ತು ರಾಜ್ಯದ ಹಲವಾರು ಮಂತ್ರಿಗಳು ಸಹ ಭಾಗವಹಿಸ್ತಾರೆ. ವೇಣುಗೋಪಾಲ್ರವರು ಆಸ್ ಎ PAC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಬರ್ತಾ ಇದ್ದಾರೆ. ನಾಟ್ ಆಸ್ AICC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಇರ್ತಾರೆ. ಅದಾದರೆ ಮುಂದುವರಿದ ಭಾಗ ಫೆಬ್ರವರಿ 21ನೇ ತಾರೀಕು ಏನು ನಾರಾಯಣ ಗುರುಗಳು ಕುದ್ರೋಳಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಮುಂದುವರಿದ ಭಾಗ ಅಲ್ಲೂ ನಡೀತಾ ಇದೆ.